ಬನ್ನಿ ಹೋಗೋಣ. ನಮ್ಮ ಬುಲ್ಬುಲ್ ಹಕ್ಕಿ ಇವತ್ತೇ ಏನು ಮಾಡ್ತಿದ್ವಿ ಅಂತ ನೋಡೋಣ ಬನ್ನಿ. ಬಹುಶಃ ನಿನ್ನೆಗಿಂತ ಇವತ್ತು ಇನ್ನೂ ದೊಡ್ಡಕ್ಕಾಗಿರಬೇಕು. ಇಡೀ ಮಳೆ ಇದೆ. ಮರಿಗಳು ಗಾಢ ನಿದ್ರೆ. ನೋಡಿ, ಇನ್ನೊಂದು ಮರಿ ಕಡೆ ಇದೆ ನೋಡಿ, ಕಂಡುಬಿಟ್ಕೊಂಡು. ಇದು ಚುರುಕಿನ ಮರಿ. ಇದು ತಕ್ಷಣ ಗೂಡಿನ ಹತ್ರ ಯಾರು ಬಂದರು ಹೋದ್ರು ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದೆ. ಇದು ನೋಡಿ, ನಿದ್ದೆ. ಬಹುಶಃ ಗಂಡು ಮರಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಹೆಣ್ಣು ಸ್ವಲ್ಪ ಹೆಚ್ಚು ಜವಾಬ್ದಾರಿ ಮಾಡುತ್ತೆ. ಎಲ್ಲ ಪ್ರಾಣಿಗಳಲ್ಲೂ, ನಾಯಿ, ಬೆಕ್ಕು, ಜಾನುವಾರುಗಳಲ್ಲಿ ಅದೊಂದು ಅಭ್ಯಾಸ ಇದೆ. ಹೆಣ್ಣು ಚುರುಕಾಗಿರುತ್ತೆ. ಪ್ರಕೃತಿ ನಿಯಮ, ಅದು ವಂಶೋದ್ಧಾರ ಮಾಡಬೇಕಲ್ಲ. ಇಪ್ಪತ್ತೆರಡು ದಿನದಲ್ಲಿ ಮೊಟ್ಟೆ ಇಟ್ಟು ಆ ಮೊಟ್ಟೆ ಮರಿಯಾಗಿ ಬರಿ ಮೈಯಲ್ಲಿ ಭೂಮಿಗೆ ಬಂದು ರೆಕ್ಕೆ ಪುಕ್ಕಗಳೆಲ್ಲ ಅದಕ್ಕೆ ಬಲಿತು ಬಂದು ಪುಕ್ಕುಗಳು ದೃಢವಾಗಿ ಕಣ್ಣನ್ನು ಬಿಟ್ಟು ಪ್ರಪಂಚದ ಅವಲೋಕನವನ್ನು ಪ್ರಾರಂಭಿಸಿ, ನಂತರ ತಾಯಿ ಕೂಗಿಗೆ ಪ್ರತಿಕ್ರಿಯಿಸುತ್ತಾ ತಾನೂ ಕೂಗಲು ಕಲಿತು ಇನ್ನು ಕೆಲವು ಕ್ಷಣ ಅಥವಾ ಕೆಲವು ದಿನದಲ್ಲಿ ಈ ಗೂಡಿಂದ ನಿಧಾನವಾಗಿ ಆ ಕಡೆ ಈ ಕಡೆ ಹಾರಲಿಕ್ಕೆ ಪ್ರಾರಂಭ ಮಾಡಿ, ನಂತರ ಬರ್ರನೆ ಹಾರಿ ಅದು ಆಗಸಕ್ಕೆ ಹಾರಿ ಅಲ್ಲಿ ತನ್ನ ಗುಂಪನ್ನು ಸೇರಿ ಕ್ರಮೇಣ ಆಹಾರವನ್ನು ಸ್ವತಃ ತಾನೇ ಪಡೆದು ತಿನ್ನುವಂಥ ಕಾಲವನ್ನು ಪಡೆದು ತನ್ನ ಸಂಗಾತಿಯನ್ನು ಹುಡುಕಿಕೊಂಡು ಮತ್ತೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಇಂತಹ ಮರಿಗಳನ್ನು ಮಾಡುವ ವಂಶೋದ್ಧಾರ ಮಾಡುವ ಪ್ರಕೃತಿಯ ನಿಯಮ ಆಚರಿಸುತ್ತಾ ನನ್ನ ಚಕ್ರವನ್ನು ಮುಂದುವರಿಸುತ್ತಾ ಹೋಗುತ್ತೆ. ಇದು ಪ್ರಾಣಿ ಪಕ್ಷಿ ಎಲ್ಲ ಪ್ರಪಂಚಗಳಲ್ಲಿ ಇರುವಂಥದ್ದೊಂದು ನಿಯಮ. ಅದನ್ನು ಯಾರು ಬಂದು ಹೇಳಿ ತಿದ್ದಿ ಕೊಡುವ ಪ್ರಶ್ನೆಯೇ ಇಲ್ಲ. ಇದು ಸಾವಿರಾರು ವರ್ಷ, ಲಕ್ಷಾಂತರ ವರ್ಷಗಳಿಂದ ಅವುಗಳ ಮಿದುಳಿನಲ್ಲಿ ಬರೆದಿರುವಂಥ ನಿಯಮಗಳು. ಗುಡ್ ಮಾರ್ನಿಂಗ್ ಬುಲ್ಬುಲ್ ಮರಿಗಳೇ.